ಹಾಯ್ ಗೈಸ್, ವೆಲ್ಕಮ್ ಟು ಕರ್ನಾಟಕಿ. ಈ ವಿಡಿಯೋನ್ಯಾಗ ನಾವು ಒಂದು ಲಿಸ್ಟ್ ಇಂತ್ರ ಇವನ್ ನಂಬರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಪ್ರಿಂಟ್ ಮಾಡೋಣ ಸ್ಟ್ರೀಮ್ ಎ ಪಿ ಐ ಒಳಗಿನ ಫಿಲ್ಟರ್ ಯೂಸ್ ಮಾಡಿ. ಸ್ಟ್ರೀಮ್ ಎ ಪಿ ಐ ಏನಂದ್ರೆ ಡೇಟಾ ಫ್ಲೋನ ಈಸಿಯಾಗಿ ಮಾಡ್ಕೊಂಡು ವಿದೌಟ್ ರೈಟಿಂಗ್ ಫಂಕ್ಷನ್ ನಾವು ಅಲ್ಲೇ ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಿಕೊಂಡು ಡೇಟಾನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡ್ಬೋದು. ಇಲ್ಲಿ ಸ್ಕ್ರೀನ್ ಮ್ಯಾಗ ಒಂದು ಲಿಸ್ಟ್ ಡಿಸ್ಪ್ಲೇ ಮಾಡೇನಿ 1 2 3 4 5 6 ಅಂತ. ಸ್ಟ್ರೀಮ್ ಎ ಪಿ ಐ ಯೂಸ್ ಮಾಡಿ ಇದನ್ನ ಇವನ್ ನಂಬರ್ಸ್ ಅಷ್ಟೇ ಫಿಲ್ಟರ್ ಮಾಡಿ ನಾವು ಇನ್ನೊಂದು ಲಿಸ್ಟ್ನ ಡಿಸ್ಪ್ಲೇ ಮಾಡೋಣ. ಈಗ ಇಲ್ಲಿ ನಾ ಒಂದು ಇವನ್ ನಂಬರ್ಸ್ ಅಂತ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡೇನಿ. ಆಮೇಲೆ ನಮ್ದು ಈ ಲಿಸ್ಟ್ ಏನೈತಲ್ಲ ಅದನ್ನ ಸ್ಟ್ರೀಮ್ ಆಗಿ ಕನ್ವರ್ಟ್ ಮಾಡೀನಿ. ಆ ಸ್ಟ್ರೀಮ್ ಆಗಿ ಯಾಕೆ ಕನ್ವರ್ಟ್ ಮಾಡ್ತೀವಿ ಅಂತ ಡೇಟಾ ಅಂದ್ರೆ ನಮ್ಗೆ ಎಲಿಮೆಂಟ್ಸನ್ನ ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಡೇಟಾ ಪ್ರೊಸೆಸ್ ಮಾಡಕ್ಕೆ ಲಿಸ್ಟನ್ನು ಸ್ಟ್ರೀಮ್ ಆಗಿ ಕನ್ವರ್ಟ್ ಮಾಡಿ ಫಿಲ್ಟರ್ ಆ್ಯಡ್ ಮಾಡಿ ಆ ಫಿಲ್ಟರ್ ಒಳಗೆ 1 by 1 ಎಲಿಮೆಂಟ್ ನಾನು ಡಿವೈಡೆಡ್ ಬೈ 2 ಮಾಡಿ ಅದ್ರದ್ದು ರಿಮೈಂಡರ್ 0 ಐತಿ ಚೆಕ್ ಮಾಡತ್ತೇನೆ ಅಂದ್ರೆ ಇವನ್ ನಂಬರ್ ಸಿಗ್ತೈತೆ ನಮಗೆ. ಆ ಫಿಲ್ಟರ್ನ ಆಮೇಲೆ ಅದು ನಮಗೊಂದು ಸ್ಟ್ರೀಮ್ ಆಗಿ ಬಂದಿರ್ತೈತಿ. ಅದನ್ನು ನಾನು ಟೂ ಲಿಸ್ಟ್ ಅಂತೇಳಿ ಮತ್ತೆ ಹೊಳ್ಳಿ ಲಿಸ್ಟಿಗೆ ಕನ್ವರ್ಟ್ ಮಾಡ್ತೇನೆ ಅಂದ್ರೆ ನಮಗೆ ಇಲ್ಲಿ ಸ್ಟೋರ್ ಮಾಡಕ್ಕೆ ಈಸಿ ಆಗೈತಿ. ಆಮೇಲೆ ಎಲ್ಲರೂ ಯೂಸ್ ಮಾಡ್ಬೋದು ಮುಂದೆ ಕೋಡ್ನ್ಯಾಗ. ಇದನ್ನು ನಾವೀಗ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ನಂಗೆ ಲಿಸ್ಟ್ ಪ್ರಿಂಟ್ ಆಗೈತಿ 2 4 6 ಅಂತೇಳಿ. ಅಂದ್ರೆ ಈ ಎಲಿಮೆಂಟ್ ಒಳಗೆ ಇವನ್ ನಂಬರ್ಸ್ 2 4 6 ಐತಿ ನಮಗೆ ಅದು ಡಿಸ್ಪ್ಲೇ ಆಗೈತಿ. ಇದು ಸ್ಟ್ರೀಮ್ ಎ ಪಿ ಐ ಒಳಗಿಂದ ಫಿಲ್ಟರಿಂದ ಅಡ್ವಾಂಟೇಜ್.